ಇವತ್ತು ಪ್ರೆಸ್ ಮೀಟ್ ಕರೆದಂಥ ಉದ್ದೇಶ ಕರ್ನಾಟಕ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, DCM ಅವರು, ನಮ್ಮ ಮಾಜಿ ಸಂಸದರು ಇವರೆಲ್ಲರ ರೇವಣ್ಣರು ಆದಿಯಾಗಿ 103 ಕೋಟಿ ಹಣವನ್ನು ಕೋಟೆ ಅಭಿವೃದ್ಧಿಗೆ ನಿಗದಿ ಮಾಡಿದ್ದಾರೆ ಅನ್ನುವಂಥ ವಿಷಯವನ್ನು ಸನ್ಮಾನ್ಯ H.C. ಬಾಲಕೃಷ್ಣ ಅವರು ನಗನಗುತ್ತಾ ಪಾಪ 103 ಕೋಟಿ ಮಾಡಿಸ್ಕೊಂಬಂದಿದ್ದೀವಿ, ಕೇಳೋರಿಗೆಲ್ಲ ಪ್ರಶ್ನೆಗೆಲ್ಲ ಉತ್ತರ ಸಿಕ್ಕಿದೆ ಅಂತ ಹೇಳಿದರು. ನಾನು ಮೊದಲು ಕೇಳಿದಾಗ ಆ ಪ್ರಶ್ನೆಗೆ ಯಾಕೆ ಉತ್ತರ ಕೊಡಲಿಲ್ಲ ಅಂತ ಗೊತ್ತಾಗಲಿಲ್ಲ. ಈಗ ಹೇಳ್ತಾರೆ, ಅದೊಂಥರ ಸಂತೋಷದ ವಿಚಾರ. ಈಗ 103 ಕೋಟಿ ಹಣ ಬಿಡುಗಡೆ ಆದ ನಂತರ ಈ ಮಾಗಡಿ ಕೋಟೆಯನ್ನು ಮಾಗಡಿ ಕೆಂಪೇಗೌಡರ ಅರಮನೆಯಾಗಿ ಕಟ್ಟುವಷ್ಟು ಹಣ ಅದು. ಈ ಕೋಟೆಯನ್ನು ಕಟ್ಟಬೇಕಾದ್ರೆ ಕೆಲವು ನಿಯಮಗಳಿದೆ. ಮೊದಲಿಗೆ 4 ಭಾಗದ ಕಂದಕದ ಮಣ್ಣನ್ನು ಹೊರಗೆ ತೆಗೆಸಬೇಕು. ಈ ಕೆಂಪೇಗೌಡರ ಹೆಸರಲ್ಲಿ ಕುರಿ, ಕೋಳಿ, ಕಂಬಳಿ ಎಲ್ಲವನ್ನ ಮಾರಿ ಏನು ನಮ್ಮ ಪುರಸಭೆಗೆ ಹಣವನ್ನು ಕೇಳ್ತಾ ಇದ್ದಾರೆ, ಮೊದಲು ಅದನ್ನು ನಿಲ್ಲಿಸಬೇಕು. ಅದರ ಜೊತೆಯಲ್ಲಿ ಯಾವುದೋ ಒಂದು ಪೂರ್ವಭಾವಿ ಯಾವುದೇ ಒಂದು ನಮ್ಮ ದುರ್ಗಗಳನ್ನು ನೋಡಿ, ಕೋಟೆಗಳನ್ನು ನೋಡಿ, ಅದಕ್ಕೆ ಒಂದು ಮೊದಲು ಬಾಗಿಲಿದೆ. ಬಾಗಿಲಿನ ಮುಖೇನ ಕೋಟೆಗೆ ಒಂದು ಒಳಗಡೆ ಪ್ರವೇಶ ಇದೆ. ಅದಕ್ಕೆ ಹಣವನ್ನು ಸಂಗ್ರಹಿಸಿ ಮಾಡುವಂಥ ನಿಯಮಗಳು ಇದೆ. ಮೊದಲಿಗೆ ಕೋಟೆಯ ಏನು 2 ಭಾಗದಲ್ಲಿ ತೆರೆದ ಬಾಗಿಲಾಗಿ ಕುರಿ, ಮೇಕೆ, ದನ ಕಾಯೋರು, ಸಂಜೆ ಅವಿವೇಕಿಗಳು ಬಂದು ಇಲ್ಲೆಲ್ಲ ಗಲೀಜು ಮಾಡುವಂಥವ್ರು ಇವರೆಲ್ಲ ಮೊದಲು ತಪ್ಪಿಸ್ಬೇಕು. ಇದಕ್ಕೆ ಪೂರಕವಾಗಿ ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಇವತ್ತೇನಾದರೂ ಕೆಂಪೇಗೌಡರ ಇತಿಹಾಸವನ್ನು ಉಳಿಸಲಿಕ್ಕೆ, ಬೆಳೆಸಲಿಕ್ಕೆ ಪೂರ್ಣ ಪ್ರಮಾಣದ ಪ್ರಯತ್ನವನ್ನು ಮಾಡಿದರು DCM ಸನ್ಮಾನ್ಯ DK ಶಿವಕುಮಾರ್. ಪೂರಕವಾಗಿ ಬೆನ್ನೆಲುಬಾಗಿ ರೇವಣ್ಣವರು, DK ಸುರೇಶ್ ಅವರು ಇದ್ದಾರೆ. ಇದು ಬಾಲಕೃಷ್ಣರ ಒಬ್ಬರ ಹೆಗ್ಗಳಿಕೆಯ ಹಣ ಅಲ್ಲ, ಇದು ಮನೆ ಹಣ ಅಲ್ಲ, ಇದು ತೆರಿಗೆಯ ಹಣ. ಕೆಂಪೇಗೌಡರ ಇತಿಹಾಸವನ್ನು ಉಳಿಸಲಿಕ್ಕೆ ಮುಂದಾಗಿರುವಂಥ ಒಂದು ಸನ್ನಿವೇಶ. ಇದು ಬಹಳ ಹೆಮ್ಮೆಯ ವಿಚಾರವಾಗಿದೆ, ಸಂತೋಷವಾಗಿದೆ. ಇವತ್ತೇನು ಈ ಕೋಟೆಯನ್ನು ಈ ಥರ ಕಟ್ತೀವಿ ಅಂತ ಇವತ್ತು ಒಂದು ರಫ್ ಆಗಿ ಒಂದು ಚಿತ್ರಣವನ್ನು ಮಾಡಿದಿರಿ. ಆ ರೀತಿ ಕೆಂಪೇಗೌಡರ ಕೋಟೆಯನ್ನು ಕಟ್ಟಿದರೆ ನಾನು ಇದೇ ಕೋಟೆಯ ಮಧ್ಯಭಾಗದಲ್ಲಿ ಈ ಕೆಲಸವನ್ನು ಸಾಧಕ ಬಾಧಕಗಳನ್ನು ಪೂರೈಸಿದಂಥ ಎಲ್ಲರಿಗೂ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷನಾಗಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಿ ಇಡೀ ದೇಶಕ್ಕೆ ಇವರ ಹೆಸರನ್ನು ಉತ್ತಮ ರೀತಿಯಲ್ಲಿ ಬೆಳಗ್ತಿ. ಇದು ನನ್ನ ಉದ್ದೇಶ. ಈಗ ಪ್ರಥಮವಾಗಿ ಅವರು ಮೊದಲನೇ ಮಾಡಬೇಕಾಗಿರೋದು ಕಂದಕದ 4 ಭಾಗದ ಮಣ್ಣನ್ನು ತೆಗಿಬೇಕು. ಇದು ಅಲ್ಲಿಂದ ಕೆಲಸ ಪ್ರಾರಂಭವಾಗಬೇಕು. ಈಗ ಈ ಹಣ ಪುರಾತತ್ವ ಇಲಾಖೆಗೆ ಸೇರಬೇಕಾಗಿತ್ತು. ಸರ್ಕಾರಗಳು ಏನು ನಿಯಮಗಳು ಮಾಡ್ಕೊಳ್ಳೋದು ಗೊತ್ತಿಲ್ಲ. ಇದು ಏನೇ ಕೆಲಸವನ್ನು ಮಾಡಬೇಕಾದ್ರೆ ಪುರಾತತ್ವ ಇಲಾಖೆಗೆ ಗಮನಕ್ಕೆ ತಂದು ಮಾಡಬೇಕು. ಮೂರನೇದು, ಕೆಲವು ಅವಿವೇಕಿಗಳು ಹೇಳ್ತಾರೆ, ಮಾಗಡಿಯಲ್ಲಿ ನಾನು ಅಭಿವೃದ್ಧಿಗೆ ಅಡ್ಡ ಬತ್ತು ಅನ್ನೋ ಒಂದು ಪ್ರಶ್ನೆನ ನಾನು 23-25 ವರ್ಷಗಳಿಂದ ಕೇಳಿಕೊಂಡೇ ಬಂದಿದ್ದೀನಿ. ಇದೇನು ಹೊಸ ವಿಷಯ ಅಲ್ಲ, ಆಶ್ಚರ್ಯದ ವಿಷಯನೂ ಅಲ್ಲ. ಇವತ್ತು ಕೋಟೆಯ ಕಂದಕ ಮತ್ತು ಒಂಬಾಳಮ್ಮನ ಕೆರೆಯನ್ನು ಒತ್ತುವರಿ ಮಾಡಿದಿರಲ್ಲ, ನೀವು ಅಭಿವೃದ್ಧಿ ಮಾಡುವಂಥ ಅಧಿಕಾರರಲ್ವಾ? ನೀವು ಯಾಕೆ ಬ್ರಿಡ್ಜನ್ನು ತಂದು, ಮೇಲು ಸೇತುವೆಯನ್ನು ತಂದು ನೀವು ಒಂದು ಕಡೆ ಕಂದಕವನ್ನು, ಒಂದು ಕಡೆ ಕೆರೆಯನ್ನು ಉಳಿಸಿ ಸಾರ್ವಜನಿಕರಿಗೆ ಉತ್ತಮವಾದ ರಸ್ತೆಯನ್ನು ಮಾಡಲಿಕ್ಕೆ ಎಲ್ಲ ಅವಕಾಶಗಳಿತ್ತು. ಇವತ್ತು ಸನ್ಮಾನ್ಯ ಬಾಲಕೃಷ್ಣ ಅವರಿಗೆ ಇವತ್ತು ರಸ್ತೆ ಸಾರಿಗೆಯ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಯಾವುದು ಟಾರ್ ಅಂದರೆ ರಸ್ತೆ
ಕಾಮಗಾರಿಗೆ ಅವರು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡೋರಿಗೆ ನಿಮಗೊಂದು ಸೇತುವೆ ಮಾಡೋದಕ್ಕೆ ಏನು ಸಮಸ್ಯೆ ಇತ್ತು? ಹಣ, ತೆರಿಗೆ ಹಣ ಇದೆ. ಸರ್ಕಾರಕ್ಕೆ ನೀವು ಒತ್ತನ್ನು ಕೊಟ್ಟು ತರಬೇಕಾಗಿತ್ತು, ಹೇಳಬೇಕಾಗಿತ್ತು, ಮಾಡಿಸ್ಬೇಕಾಗಿತ್ತು, ನಿಮ್ಮ ಶಕ್ತಿನ ಪ್ರದರ್ಶನಕ್ಕೆ ಇಡಬೇಕಾಗಿತ್ತು. ಅದನ್ನು ಯಾಕೆ ಮಾಡ್ತಾ ಇಲ್ಲ? ಮೊದಲು ಅದನ್ನು ಮಾಡಿ. ಇವತ್ತು ಈ ಕಂದಕದ ನಾವು ಮೇಲೆ ನಿಂತಿದ್ದೀವಿ. ಇವತ್ತು ಕೆರೆ ಇದು ಮೊದಲಿಗೆ 15 ಅಡಿ ಒತ್ತಿಸಿ ನೋಡಿ ಈ ಥರ ಸೇತುವೆಯನ್ನು ಮಾಡಿದ್ರು. ನೋಡಿ ಈ ಥರ ನೀರಿನ ಬಾಕ್ಸ್ ಮಾಡಿದ್ರು. ಈಗ ಇದರ ಪಕ್ಕದಲ್ಲಿ 30 ಅಡಿ ಮಣ್ಣು ಸುರಿತಾರೆ. ತಿರ್ಗಿ ಅದರಿಂದ 10 ಅಡಿ ಜಾರ್ತದೆ. ಒಟ್ಟು 40ರಿಂದ 50 ಅಡಿ ಹೋದರೆ ಆ ಮೂಲೆಯಲ್ಲೂ ಸಹ ಅಲ್ಲಿ ಒಂದು ಮಣ್ಣು ಸುರಿದು ಕೆಲವು ಜನ ಆಯಾ ಕೂತ್ಕೊಳ್ಳೋಕ್ಕೆ ಜಾಗವನ್ನು ಮಾಡ್ಕೊಂಡಿದ್ದಾರೆ. ತಿರ್ಗಾ ಪಶ್ಚಿಮದ ಭಾಗದ ಮೂಲೆಯಲ್ಲಿ ಅಲ್ಲೂ ಒಂದು ಅರ್ಧ ಎಕರೆ ಮಟ್ಟ ಮಾಡ್ಕೊಂಡಿದ್ದಾರೆ. ಹೀಗೆ ಒತ್ತಿಸ್ಕೊಂಡು ಬಂದರೆ ವಂಬಾಳಮ್ಮನ ಕೆರೆಗೆ ವಿನಾಶದ ಅಂಚಿಗೆ ತಂದಿಟ್ಟಿದ್ದೀರಿ. ನಿಮ್ಮ ಕಣ್ಣೆದುರುಗಳಿಗೆ ಕಾಣ್ತಾ ಇದೆ. ಅಭಿವೃದ್ಧಿ ಹೆಸರಿನಲ್ಲಿ ಎಲ್ಲರಿಗೂ ಬೂದಿಯನ್ನು ಎರಚುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದು ಸತ್ಯ. ನಿಮಗೆ ಇವತ್ತು ಒಂದು ಅವಕಾಶ ಇದೆ. ಮೇಲ್ಸೇತುವೆ ತನ್ರಿ. ಯಾರು ಬೇಡ ಅಂತಾರೆ? ಯಾರಿಗೆ ಸಮಸ್ಯೆ ಇದೆ? ಯಾರಿಗೂ ಸಮಸ್ಯೆ ಇಲ್ಲ. ನಿಮ್ಮ ಅಭಿವೃದ್ಧಿಗೆ ಅಡ್ಡ ಯಾರು ಬಂದಿದ್ದಾರೆ? ಹೋಗಲಿ, ಅಭಿವೃದ್ಧಿ ಮಾಡುವಾಗ ಈ ಥರ ಸನ್ನಿವೇಶ ಇದೆ, ಬನ್ನಿ ಕೂತು ಮಾಡೋಣ, ಮಾತಾಡೋಣ ಅಂತೇಳಿ ಯಾರನ್ನು ಕರೆದಿದ್ದೀರಿ? ತೊಗ್ಲಕ್ಕ ದೌಲತ್ತು ಮಾಡ್ತಾ ಇದ್ದೀರಿ ಹೊರತು ಯಾರನ್ನು ಕರೆದಿದ್ದೀರಿ ನೀವು? ಇದೆಲ್ಲ ಪ್ರಶ್ನೆ ಮಾಡಿದ್ರೆ ಅದಕ್ಕೊಂದು ಕಾರಣ, ಅದಕ್ಕೊಂದು ಮಾತು, ಅದಕ್ಕೊಂದು ಇವರು ಪ್ರಚೋದನೆಯ ಮಾತುಗಳು. ಅವೆಲ್ಲ ಬಿಡಿ. ಯಾಕೆಂದರೆ ನನಗೊಂದು ಸಾರಿ ಜ್ಞಾಪಕ ಬರ್ತದೆ. ಒಂದು ಸಿಂಹ ಇತ್ತಂತೆ. ಅದು ಕಾಡೆಲ್ಲ ಅಡ್ಡಾಡಿಸ್ಕೊಂಡು ಯಾರು ಬೇಟೆ ಆಡ್ತಂತ ಅದು ಪ್ರಾಣಿ. ಆ ಪ್ರಾಣಿನ ಎಲ್ಲ ಕೇಳಿದ್, ಕತ್ತೆ, ಕಿರುಬ, ನಾಯಿ, ನರಿಗಳೆಲ್ಲ ಕೇಳಿದ್ವಂತೆ, ಅಪ್ಪ ನಮ್ಮನ್ನು ಬದುಕಕ್ಕೆ ಬಿಡು, ನಿಮ್ಮ ಸವಾಸ ಬೇಡ, ನೀನು ರಾಜ್ನಾಗಿದ್ರೆ ರಾಜ್ನಾಗೇ ಇರೋ, ನಮ್ಮನ್ನು ಬದುಕಕ್ಕೆ ಬಿಡು ಅಂತ ಕೇಳಿದ್ರಂತೆ. ಬದುಕಕ್ಕೆ ಬಿಟ್ಟಾಗ ಈ ಸಿಂಹ ಏನು ಮಾಡ್ತು, ಅದೆಲ್ಲೋ ಒಂದು ಬೇಟೆ ಆಡ್ಕೊಂಬಂದು ಮಲಗ್ತದೆ. ಈ ಸುತ್ತಮುತ್ತಲ ನಾಯಿ, ನರಿ, ಕಿರುಬಗಳೆಲ್ಲ ಇದ್ವಲ್ಲ, ಇದೇನೋ ಸಿಂಹ ಯಾಕೋ ಮಲಗೈತಂತ ಹೇಳಿ ಹತ್ರ ಬಂದು ನೋಡ್ತಂತೆ. ಅವಾಗ ಸಿಂಹ ಬಾಲ ಅಳ್ಳಾಡಿಸ್ತಂತೆ. ಬಾಲ್ ಅಳ್ಳಾಡ್ತಕ್ಕಣ ಈ ನಾಯಿಗಳು ನಿಂತ್ಕೊಂಡು ಹಂಗೆ ನೋಡಿದ್ವಂತೆ. ಇದೇನು ಬಾಲ್ ಅಳ್ಳಾಡಿಸ್ತದಲ್ಲ ಅಂತ 2 ನಿಮಿಷ ನೋಡಿದ್ರು. ತಿರ್ಗಿ ಎದ್ದೊಳಿಲ್ಲ ಸಿಂಹ. ಇದು ಯಾಕೋ ಎದ್ದೊಳಂಗೆ ಕಾಣಲ್ಲ ಅಂದ್ಬಿಟ್ಟು ಆ ಬಾಲ್ ಆಡ್ಸ್ಕೊಂಬಂದು ತಿಗ ಮೂಸ್ ನೋಡ್ತಿದ್ವಂತ. ಇದೇನು ಎದ್ದೊಳ್ತದ ಇಲ್ವಾ ಅಂತ ಸಿಂಹದನ್ನ ಮೂಸ್ ನೋಡ್ತಿದ್ವಂತ ನಾಯಿಗಳು. ಇಂಥವೆಲ್ಲ ಕಥೆಗಳನ್ನೆಲ್ಲ ನಾವು ಕೇಳಿದ್ದೀವಿ. ಇದು ಯಾರಿಗೂ ಅನ್ವಯಿಸಲ್ಲ. ಯಾರನ್ನ ಯಾವ ರೀತಿ ನೀವು ಭಾವನೆಗಳನ್ನು ತುಂಬ್ತೀರಿ, ಅದು ಮುಂದಕ್ಕೆ ಹೆಂಗೆ ಹೋಗ್ತದೆ ಅನ್ನೋದಕ್ಕೆ ಒಂದು ಸಣ್ಣ ಕತೆ ನೀವೆಲ್ಲ ಕೇಳಿದ್ದಕ್ಕೆ ಹೇಳ್ತೀನಿ. ಇದು ಹಾಗದು ಬೇಡ. ಅದು ಸಿಂಹ ಆಗೇ ಇರ್ತವೆ, ನಾಯಿ ಆಗೇ ಇರ್ತವೆ. ನಾಯಿಗೆಲ್ಲ ಸಿಂಹ ಹೋಗಿ ಕೆದಿಕೊಂಡು ಹುಡಿಕೊಂಡು ಬರುವಂಥ ಕೆದಗೆ ಯಾರಿಗೂ ಬೇಡ. ಅದಕ್ಕಾಗಿ ನಾವು ಒಳ್ಳೆಯ ರೀತಿಯ ಅಭಿವೃದ್ಧಿ ಕೆಲಸಗಳಾಗಬೇಕು, ಕೆಂಪೇಗೌಡ ನಾಡು ಉಳಿಬೇಕು, ಕೆರೆಗಳು ಉಳಿಬೇಕು, ಕಟ್ಟೆಗಳು ಉಳಿಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹೊರತು ನಿಮ್ಮ ಆಸ್ತಿ ಕೊಡಿ, ನಿಮ್ಮ ಅಧಿಕಾರ ಕೊಡಿ, ಇಲ್ಲ ನಿಮ್ಮಿಂದ ಲಾಭ ಕೊಡಿ, ಇಲ್ಲ ಕಮಿಷನ್ ಕೊಡಿ, ಇಲ್ಲ ನಿಮ್ಮಿಂದ ನಮ್ಮ ಜೀವನ ಮಾಡೋಕ್ಕಾಗಿಲ್ಲ ಕಳ್ಕೊಂಡಿದ್ದೀವಿ ಅಂತ ಬಂದಿದ್ದೀವ. ನಾವು ಕೊಡೋದಕ್ಕೆ ನಿಮಗೆ ಯೋಗ್ಯತೆ ಇಲ್ದವ್ರು ನೀವು. ಯಾರು ನಾವು ಕಳೆದಿದ್ದೀವಿ ಅದನ್ನು ಕೊಡೋಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ. ಅದ್ರ ಬಗ್ಗೆ ಪ್ರಶ್ನೆ ಮಾಡೋದು ಬೇಡ. ಹಾಗಾಗಿ ಧರ್ಮದ ವಿಚಾರದಲ್ಲಿ, ಮಾಗಡಿ ವಿಚಾರದಲ್ಲಿ ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ನೀವೇನಾದರೂ ಅಧಿಕಾರ ಇದೆ ಅಂತ ಹೇಳಿ ನೀವು ಯಾವುದೇ ವಾಮ ಮಾರ್ಗವನ್ನು ಹೇಳಿದರೆ ನಿಮ್ಮ ವಾಮ ಮಾರ್ಗಕ್ಕೆ ಎದುರುವ ಮನುಷ್ಯ ನಾನಲ್ಲ. ಇದೊಂದು ನೀವು ಖಚಿತಪಡಿಸಿ. ನೀವು ಪ್ರಾರಂಭವನ್ನು ಮಾಡಿದ್ರೆ ನಾನು ಎಂಡ್ ಮಾಡ್ತೀನಿ. ನೀವೆಲ್ಲಿ ಪ್ರಾರಂಭ ಮಾಡ್ತೀರಿ ನನಗೆ ಅದನ್ನು ಎಂಡ್ ಮಾಡೋದು ನನಗೆ ಗೊತ್ತಿದೆ. ಈಗ ಅಭಿವೃದ್ಧಿಗೆ ಸಹಕಾರ ಕೊಡ್ತೀರಾ ಸರ್ ನೀವು? ಖಂಡಿತ ಕೊಡ್ತೀವಿ. ಕೋಟೆ ಕಟ್ಟೋದಕ್ಕೆ ಖಂಡಿತ. ನಾನು ಹೇಳೋದು ನನ್ನಷ್ಟು ಸಂತೋಷ ಯಾರೂ ಪಡೋದಿಲ್ಲ. ಆದರೆ ಅದೊಂದು ರೀತಿ ನೀತಿ ಬೇಕು. ಯಾವ ರೀತಿ ಮಾಡಬೇಕು ಅಂತ ನೀವು ಹೇಳ್ತೀರಿ ಸರ್? ಕಂದಕದ 4 ಭಾಗದ ಮಣ್ಣನ್ನು ತೆಗಿಬೇಕು, ಕಂದಕಗಳನ್ನು ನಿರ್ಮಾಣವಾಗಬೇಕು. ಇವತ್ತು ದಕ್ಷಿಣ ಭಾಗದ ಕೋಟೆಯ ಕಂದಕವನ್ನು ಪೂರ್ಣವಾಗಿ ಮಾಡಿ ಮುಗಿಸಿ ಒಂದು 6-7 ವರ್ಷ ಆಗಿದೆ, ಹೌದಾ? ಇನ್ನು 3 ಭಾಗದಲ್ಲಿ ಅರ್ಧಂಬರ್ಧ ಕೆಲಸ ಆಗಿದೆ. ರಸ್ತೆಗಳು ಆಗೋಗ್ಬಿಟ್ಟಿದೆ ಸರ್, ಮುಚ್ಚಿಬಿಟ್ಟಾಗಲಿ ಅದನ್ನು ತೆಗಿಬೇಕ್ರಿ. ಊರವ್ರಿಗೆಲ್ಲ ಮೀಸೆ ತಿರ್ಸಕ್ಕಾಗಲ್ಲ, ಇರೋದು ಮುಗಿಸ್ಕೊಳಕ್ಕಾಗಲ್ವಾ? ರಸ್ತೆ ಎಲ್ಲಿ ಮಾಡ್ಬೇಕು ಸರ್? ಯಾರು ರಸ್ತೆನ ಸರ್ಕಾರಕ್ಕೆ ಏನು ಗೊತ್ತಾಗಲ್ವೇನ್ರಿ? ಸರ್ಕಾರ ಮಾಡಕ್ಕೆ ಏನು ಮಾಡೋಕ್ಕಾಗಲ್ಲ.
ಇರೋದು ಮುಚ್ಚೋಕೆ ಎಲ್ಲರಿಗೂ ಅಲ್ಲ, ಮಧ್ಯಕ್ಕೆ- ಪವರ್ ಇದೆ. ಕೋಟೆ ಮಧ್ಯೆ ಮಾಡಿ ಸರ್ಕಾರ ಏನು ಸರ್ಕಾರದ ಇದೆಯಾ, ದುಡ್ಡಿಲ್ವಾ? ತರಿಸಿ ಒಂದು 10 ಎಕರೆ ಮಾಡಿ, ಅದಕ್ಕೊಂದು ಪ್ರಾವಿಷನ್ ಮಾಡಿಕೊಡಿ, ಮಾರುಕಟ್ಟೆ ಮಾಡಿಕೊಡಿ. ಯಾರು ಕೇಳ್ತಾರ್ರಿ? ನಿಮ್ಮ ಅಭಿವೃದ್ಧಿಗೆ ನಿಮ್ಮ ಇದಕ್ಕೆಲ್ಲ ನಾವು ಅಡ್ಡ ಬರ್ತಾ ಇಲ್ಲ. ನೀವು ಇರೋದನ್ನೇ ಕೆಂಪೇಗೌಡರ ಹೆಸರನ್ನೇ ಪೂರ್ಣವಾಗಿ ಬಳಸ್ಕೊಂಡು ಒಂದು ಕಡೆ ಜಾಗ್ರೆ ಹೊಡಿತೀರಿ, ಒಂದು ಕಡೆ ಮುಚ್ಚಕ್ಕೆ ವ್ಯವಸ್ಥೆ ಮಾಡೋದು ಬೇಡ ಅಂತ ನಾನು ಹೇಳ್ತೇನೆ. ಈಗ 3 ತಿಂಗಳ ಹಿಂದೆ ಸನ್ಮಾನ್ಯ ನಮ್ಮ ಡಾಕ್ಟರ್ ಪರಮೇಶ್ವರ್ ಬಂದರು, ಹೋಮ್ ಮಿನಿಸ್ಟ್ರು. ನಮ್ಮ ಡಾಕ್ಟರ್ ಅಂಬೇಡ್ಕರ್ ಮೂರ್ತಿಯವರಿಗೆ ಹೂಮಾಲೆ ಹಾಕಿ ಅವರಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಅದರ ಬಗ್ಗೆ ಇರುವಂಥ ಅಂಬೇಡ್ಕರ್ ಭವನ ಒಡೆಯಲಿಕ್ಕೆ ಒಂದು ಧ್ವನಿ ಎತ್ತದಾಗೆ ಒಂದು ಗೆರೆಯನ್ನು ಎಳೆದು ನಿಲ್ಲಿಸಿದೆ. ಸಂತೋಷ. ಅದರ ಮುಂದೆ 70 ಅಡಿ ಒಳಗಡೆ ಈ ನಾಡು ಕಟ್ಟಿದ್ದ ಕೆಂಪೇಗೌಡರ ಶಿಲೆ ಇದೆ, ಅದಕ್ಕೊಂದು ದಾರನೂ ಹಾಕಲಿಲ್ಲ ಅಂತ ಮಹಾನುಭಾವರು ಬಂದರು. ಅಲ್ಲಿ ನೋಡಿ ಸ್ವಾಮಿ, ನಮ್ಮವ್ರು ಮಾಗಡಿಯವ್ರು ಕೆಂಪೇಗೌಡರು ಅಂತ ನೀವು ಅವ್ರ ಮುಖನೂ ತೋರಿಸಿಲ್ವಲ್ಲ. ಅವತ್ತು ನಿಮ್ಮ ಜನ್ಮಕ್ಕೇನಾಗಿತ್ತು? ಇವತ್ತು ಸರ್ಕಾರದ ದುಡ್ಡು ಬಂದರೆ ಎಲ್ಲ ನಾನೇ ಮಾಡ್ತೀನಿ. ನೀನು ಸರ್ಕಾರದ ದುಡ್ಡು ಬಂದು ಮಾಡಕೊಳ್ತಿದ್ಯಾ? ನಾನು 23 ವರ್ಷದಿಂದ ನನ್ನ ಮನೆ ದುಡ್ಡು ಹಾಕಿ ಮಾಡ್ಕೊಂಬಂದಿದ್ದೀನಿ. ನಾನು ನನ್ನ ಮನೆ ದುಡ್ಡು, ಇದು ಯಾರ ಮನೆ ದುಡ್ಡಲ್ಲ, ಸರ್ಕಾರದ ದುಡ್ಡಲ್ಲ. ಇಲ್ಲ ಇವನ ಹತ್ರಕ್ಕೆ ಹೋಗಿ ನಾವು ಚಂದಕ್ಕೆ ಹೋಗಿಲ್ಲ. ಅದನ್ನು ಕೇಳೋ ಹಕ್ಕು ನನಗಿದೆ. ನಾನು ಈ ಮಣ್ಣವನು, ಇಲ್ಲಿ ಹುಟ್ಟಿದವನು, ಈ ನಾಡಿನ ಬಗ್ಗೆ ಪ್ರೀತಿ ಇರೋನು, ಕೆಂಪೇಗೌಡರ ಬಗ್ಗೆ ದೊಡ್ಡ ಒಂದು ಕನಸಿಂದ ಕಂಡಿರೋನು ನಾನು. ಅದಕ್ಕೋಸ್ಕರ ಅಭಿವೃದ್ಧಿಗೆ ನಾವು ಜೊತೆಯಲ್ಲಿ ನಿಂತ್ಕೋತೀವಿ. ಅಭಿವೃದ್ಧಿ ಹೆಸರಲ್ಲಿ ಒಂದೊಂದೇ ಮುಚ್ಕೊಂಡು ಬರೋ ಕೆಲಸ ನಿಲ್ಲಿಸಿ. ನನ್ನ ಬಗ್ಗೆ ಕೆಲವು ಆಪಾದನೆಗಳಿದೆ, ಕೃಷ್ಣಪ್ಪನವ್ರು ಏನೋ ಮಾಡಿಬಿಟ್ಟಿದ್ರು ಅಂತ ಇದೆ. ನಿಮಗೆ ಯೋಗ್ಯತೆಗೆ ಹೋಗಿ ಆ ಕೇಸ್ ಫೈಲೇನಿಗೆ ಕದ್ದು ಮುಚ್ಚಿ ಇಲ್ಲ. ನಾನು ಹಣ ಹಾಕಿರೋದ, ಇಲ್ಲ ಗೋಮಾಳ ಒತ್ತುವರಿ ಮಾಡಿರೋದ, ಕಂಡೋರ ಹೆಸರಿಗೆ ಮಾಡಿಸಿರೋದ, ಆಮೇಲೆ ಅವ್ರ ಹೆಸರಿಗೆ ಮಾಡಿಸ್ಕೊಳ್ಳೋ ಜಮೀನ ಅಂತ ಫಸ್ಟ್ ಚೆಕ್ ಮಾಡಿ, ಆಮೇಲೆ ನನ್ನ ಬಗ್ಗೆ ಮಾತಾಡಿ. ಒಂದನ್ನು ನಾನು ಹೇಳ್ತೀನಿ, ನೀವು ಯಾವುದೇ ತಪ್ಪನ್ನು ನನ್ನ ಮುಂದೆ ನೀನು ತಂದರು, ಯಾವ ಮಾಗಡಿ ಕ್ಷೇತ್ರದಲ್ಲಿ ಎಲ್ಲಿ ನಿಂತ್ಕೊಂಡು ಕೇಳಿದ್ರು ನಾನು ಉತ್ತರ ಕೊಡ್ತೀನಿ. ನಾನು ಯಾವಾಗಲೂ ಇದಲ್ಲ, ಇದು ಯಾವತ್ತೂ ನನ್ನ ಜೀವನದಲ್ಲಿ ಮಾಡಲ್ಲ. ಇವತ್ತು ನಾಳೆ ಮುಂದೆ ನಾನು ಅದೇ ರೀತಿ ಇರ್ತೀನಿ. ಹಾಗಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ಈ ಕೆಲಸಕ್ಕೆ ಬರೆದವ್ರನ್ನೆಲ್ಲ ಬಿಟ್ಟು ಅದೇನು ಮೊದಲೊಂದು ಗಾದೆ ಹೇಳ್ತಾರೆ, ಸಸ್ಲಾಡಿ ಕೊರವನ್ ತಲೆಗೆ ತತ್ತಿದ್ವಂತೆ. ಈ ಕೊರವನೇ ಹೋಗಿ ಸಸ್ಲಿಗೆ ಹಾಕ್ತಾರೆ. ಇದು ಯಾವ ಕಡೆ ಯಾವ ಗಾದೆ ನನಗೆ ಗೊತ್ತಿಲ್ಲ. ಇರಲಿ, ಅವ್ರವ್ರ ಬುದ್ಧಿವಂತಿಕೆ ಅವ್ರಿಗಿರ್ತದೆ. ಎಲ್ಲರೂ ಅವರೇ ಬುದ್ಧಿವಂತರು. ನಿನಗೆ ಸರ್ಕಾರ ಇದೆ, ಅಧಿಕಾರಿಗಳಿದ್ದಾರೆ, ಅನೇಕ ಜನಕ್ಕೆ ಸಮಸ್ಯೆಗಳನ್ನ ಉದ್ಭವ ಮಾಡ್ತಾ ಇರುವಂಥ ಪರಿಸ್ಥಿತಿ ನಾವು ಕಣ್ಣಿಂದ ನೋಡಿದ್ದೀವಿ. ಇವತ್ತು ಮಾಗಡಿಯಲ್ಲಿ ಜಯರಾಮಣ್ಣವರು ಕಾಂಗ್ರೆಸ್ ಪಕ್ಷದ ಒಬ್ಬ ಕಟ್ಟಾಳಾಗಿ ಒಂದು 35-40 ವರ್ಷಗಳ ನಿರಂತರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಬಂದಿದ್ದಾರೆ. ಅದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಸನ್ಮಾನ್ಯ ಶಾಸಕರಿಗೂ ಇವರು ರಾಜಕೀಯವಾಗಿ ಎಲೆಕ್ಷನ್ ಮಾಡಿದ್ದಾರೆ, ಅವ್ರಿಗೆ ಮತ ಕೇಳಿದ್ದಾರೆ, ಅವ್ರಿಗೂ ಶ್ರಮ ಇದೆ. ಇವತ್ತು ಕೆಂಪೇಗೌಡರ ವಿಷಯವಾಗಿ ಮಾತಾಡೋಕ್ಕೆ ಬಂದಿದ್ದಾರೆ ಅಂತೇಳಿ 35 ವರ್ಷದ ಹಿಂದೆ ರೇವಣ್ಣವರ ಅವಧಿಯಲ್ಲಿ ಸೋಮೇಶ್ವರ ಕಾಲನಿಯಲ್ಲಿ 100 ಮನೆಗಳನ್ನು ಕಟ್ಕೊಂಡಿದ್ದಾರೆ, ಜೀವನವನ್ನು ಮಾಡ್ತಾ ಇದ್ದಾರೆ. ಅಂಥ ಒಂದು ನೆಲೆಯನ್ನು ಬಿಟ್ಟು ಈ ಜಯರಾಮಣ್ಣವರ ಮನೆಯನ್ನು ಡೆಮಾಲೇಷನ್ ಯಾಕೆ ಮಾಡಬಾರ್ದು ಅಂತ ಅಧಿಕಾರಿಗಳಲ್ಲಿ ನೋಟಿಸನ್ನು ಕಳಿಸಿದ್ದಾರೆ. ಈ ಅಧಿಕಾರಿಗಳಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಎಲ್ಲರಿಗೂ ಒಂದೇ ರೂಲ್ಸ್ ಮಾಡಿ. ಅದನ್ನು ಬಿಟ್ಟು ಯಾರು ಧರ್ಮಕ್ಕೆ ಹೋರಾಟವನ್ನು ಮಾಡ್ತಾರೆ ಅವ್ರಿಗೋಗಿ ದಿನಾ ಕಲ್ಲು ಹಾಕ್ಸೋದಲ್ಲ ಯಾವುದೋ ಕೈಲಿ. ಎಷ್ಟು ದಿನ ಕಲ್ಲಿರ್ತದೆ ಎಷ್ಟಕ್ಕೆ? ಮುಗಿದೋದ್ಮೇಲೆ ನೀವು ಬಯಲಿಗೆ ಬರಲೇಬೇಕು. ಅದು ನಿಮ್ಮ ತಲೆಯಲ್ಲಿರಲಿ. ಈ ವಿಚಾರದಲ್ಲಿ ಇದನ್ನು ಮಾಡೋದು ತಪ್ಪು. 35 ವರ್ಷ ನಿರಂತರವಾಗಿ ಸೀನಿಯರ್ ಸಿಟಿಸನ್, ಹಿರಿಯ ನಾಗರಿಕ ಆಗಿ ಇವತ್ತು ಈ ಮಾಗಡಿ ಕ್ಷೇತ್ರದ ವಿಚಾರದಲ್ಲಿ ಧರ್ಮ ಕರ್ಮಗಳ ಬಗ್ಗೆ ವಿಚಾರವನ್ನು ತಿಳಿಸುವಂಥ ಒಬ್ಬ ಜನನಾಯಕ ಮಾಡುವಂಥ ಅವಮಾನ. ಯಾಕೆಂದರೆ ಅವರೇನು ಒಬ್ಬರೇ ಇಲ್ಲ. ನೀವು ಹೇಳ್ತೀನಿ, ನೀವು ಯಾವತ್ತೂ ಅವ್ರ ಮನೇನ ಒಡ್ಸಾಕ್ತೀರಿ. ಮಾಗಡಿಲಿ ಅವ್ರು ಶಾಶ್ವತ ಹೋಗೋಣ ಮನೇನ ನಾನು ಮಾಡಿಕೊಡ್ತೀನಿ ಅಂತ ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ. ಒಡ್ಸಾಕಿ, ನಿಮ್ಮ ಕೈಲಿ ಆದರೆ ಒಡ್ಸಾಕಿ. ಆದರೆ ಒಕ್ಕಲೇ ಬಿಡ್ಸೋಕ್ಕಾಗಲ್ಲ. ಮಾಗಡಿಲೇ ಮನೆ ಮಾಡಿ ಜಯರಾಮಣ್ಣನ ನಾನು ಕುಂಡ್ರಿಸ್ತೀನಿ. ನನ್ನ ಹಿಂದೆ ಬಂದವರು ನಾನು ಬಿಡೋದಿಲ್ಲ. ಇದು ನನ್ನ ಘಂಟಾಘೋಷವಾದ ಮಾತು. ಇವಾಗ ನಮ್ಮ ತಮ್ಮಣ್ಣಗೌಡರು ಈಗ ಆಫೀಸ್ ಮಾಡಿದರು, ಅದು ಕೋರ್ಟ್ಗೆ ಹೋಗಿತ್ತು, ಎಲ್ಲ ಕ್ಲಿಯರ್ ಆಯಿತು. ಈಗ ಇವರು ಬಂದರು ಅಂತ ಈಗ ಅವ್ರಿಗೊಂದು ನೋಟಿಸು, ನೀವು ಖಾಲಿ ಮಾಡಿಬಿಡಿ
ಅಂತ. ಯಾರು ಇವರು ವಿರುದ್ಧವಾಗಿ ಧ್ವನಿಯನ್ನು ಎತ್ತಾರೆ ಅವರೆಲ್ಲ ಸರ್ವನಾಶ ಮಾಡಿಬಿಡಿ. ಇನ್ನೊಂದು ಯಾವುದೋ ಮರ್ತಿರ್ಬೇಕು ತಾವೆಲ್ಲ. ಉಚ್ಚನ್ಮೇಗೌಡನ ಒಂದು ಕಾಲು ವಯಸ್ಸು ದೇವಸ್ಥಾನ ಮಾಡಿದ್ದೀನಿ, ಅದನ್ನು ವರ್ಷಾಕ್ಬಿಟ್ಟು ಅತ್ತಾಗೆ ಎಲ್ಲ ಮುಗಿದೋಗುತ್ತೆ. ನೀವೇ ಸಾಮ್ರಾಜ್ಯವನ್ನು ಆಳ್ಕೊಂಡು ಇಲ್ಲೇ ನೀವೇ ಸರ್ವಾಧಿಕಾರಿಯಾಗಿ ಇದ್ದುಬಿಡಿ. ಏನಾದರೂ ಮಾತಾಡಬೇಕಾದ್ರೆ ತಂದೆ ಸ್ಥಾನದಲ್ಲಿದ್ದೀರಿ ಬಾಲಕೃಷ್ಣ ಅವರೇ, ತಂದೆ ಸ್ಥಾನದಲ್ಲಿದ್ದೀರಿ. ಆ ಸ್ಥಾನನ ಬಿಡಬೇಡಿ. ತಂದೆ ಸ್ಥಾನ ಬಿಟ್ಟು ನೀವು ಕಿರಿ ಸ್ಥಾನಕ್ಕೆ ಬಂದರೆ ನಿಮಗೆ ಯಾವುದೇ ಗೌರವ ಸಿಗೋದಿಲ್ಲ. ಇವತ್ತು ಅಧಿಕಾರಿಗಳ ಭಯ, ನಿಮ್ಮ ಪುಂಡಾಟಿಗಳ ಜನರ ಭಯದಿಂದ ಇರ್ಬೋದೇ ಹೊರತು ಪ್ರೀತಿಯಿಂದ ಇಲ್ಲ. ಮೊದಲು ಪ್ರೀತಿಯನ್ನು ಸಂಪಾದಿಸಿ ಈ ನಾಡಿಗೆ ಗೌರವಂತ ಮಾಡುವಂಥ ಕೆಲಸವನ್ನು ಮಾಡಿ. ನೀವೆಲ್ಲವನ್ನ ಸರಿಸಮಾನವಾಗಿ ಮಾಡಿದರೆ ಇವತ್ತು ನಾವು ಧ್ವನಿ ಎತ್ತುವಂಥ ಕೆಲಸ ನನಗಿರಲಿಲ್ಲ. ಯಾತಕ್ಕೋಸ್ಕರ ಧ್ವನಿ ಎತ್ತಿದ್ವಿ? ನಮ್ಮ ಸ್ವಾರ್ಥಕ್ಕ? ಇಲ್ಲ ನಿಮ್ಮನ್ನು ನಿಂದೆ ಮಾಡಿ ನನಗೆ ಸಿಗೋದಿದೆಯಾ? ನಾಳೆ ಏನಾದರೂ ಸಮಸ್ಯೆಗಳಾದರೆ ಅದು ನಮ್ಮ ಶ್ರಮ, ನಮ್ಮ ಹಣ, ನಮ್ಮ ವ್ಯವಸ್ಥೆ. ಯಾತಕ್ಕೋಸ್ಕರ ಮಾಡ್ತೀವಿ? ನನಗೇನು ಮಾಡೋ ಕೆಲಸ ಇಲ್ವಾ? ಹಂಗಲ್ಲ. ನೀವುಗಳು ಮಾಡುವಂಥ ವಿಚಾರದಲ್ಲಿ ಮಾಗಡಿ ಕೆಂಪೇಗೌಡರ ಹಣ ಬಿಡುಗಡೆ ಆದ ನಂತರ ಎಷ್ಟು ಕೋಟಿ ಹಣ ಇದೆ ಅದನ್ನು ಬೋಲ್ಡ್ ಹಾಕಿ ಎಲ್ಲಿಂದ ನೀವು ಪ್ರಾರಂಭವನ್ನು ಮಾಡ್ತೀರಿ ಅಲ್ಲಿಂದ ನಿಮಗೆ ಉತ್ತಮವಾದ ಬೆಳವಣಿಗೆ ಸಿಗ್ತದೆ. ಇವತ್ತು ಏನು ನಿಮ್ಮಲ್ಲಿ ಸಣ್ಣ ಪುಟ್ಟ ಲೋಪ ದೋಷಗಳಿದ್ರು ಅದು ಪರಿಹಾರವಾಗ್ತದೆ. ನಾವು ಕೆಂಪೇಗೌಡರ ಹೆಸರಿನಲ್ಲಿ ಒಂದು ಕಡೆ ಮಾಡ್ತೀವಿ ಅಂತ ನೀವೇನಾದರೂ ಅದಕ್ಕೆ ಅನ್ಯಾಯ ಮಾಡಿದ್ರೆ ನೀವು ಆ ಅನ್ಯಾಯಕ್ಕೆ ಒಳಗಾಗ್ತೀರಿ. ಆ ನೋವು ಅನ್ಯಾಯಕ್ಕೆ ಭಗವಂತ ಒಬ್ಬಿದ್ದಾನೆ. ಆ ಭಗವಂತ ಯಾವಾಗ ಏನು ಶಿಕ್ಷೆಯನ್ನು ಕೊಡಬೇಕು ಆ ಭಗವಂತ ಕೊಡ್ತಾನೆ. ಅದು ನನ್ನಲ್ಲಿರುವಂತ ಕಂದಕ ತೆಗಿಯಲ್ಲ, ಕೋಟೆ ಕಟ್ತೀವಿ ಅಂತಾರೆ, ಏನ್ ಮಾಡ್ತೀವಿ? ಅಲ್ಲ, ಕೋಟೆ ಕಟ್ಟೋರಿಗೆ ಹೌದ್ರಿ 103 ಕೋಟಿ ತಗೊಂಡು ಏನು ಇರೋ ಕಲ್ ಕಿತ್ತಾಕ್ಬಿಟ್ಟು ಅಲ್ಲೇ ಕಲ್ ಇಕ್ಕದಿಗೆ 103 ಕೋಟಿ ಬೇಕಾ? ಸೋಮೇಶ್ವರ ದೇವಸ್ಥಾನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಎಷ್ಟು ಮಾಡ್ತಾರ್ರಿ? ಅದನ್ನೇ ಹೇಳ್ತಾ ಇರೋದು. ಬೋಲ್ಡ್ ಹಾಕ್ರಿ. ಇಷ್ಟಾಗಿದೆ, ಇಷ್ಟಿದೆ, ಇದೆಲ್ಲ ಮಾಡಿ. ನೀನು ತಂದು ಮಾಡ್ತಾ ಇದೆಯಾ? ಮೊದಲು ದೇವೇಗೌಡರಿಗೆ ಚಪ್ಪಾಳೆ ಹೊಡ್ಕೊಂಡು ಕೂತಿದ್ದೆ. ಆಮೇಲೆ ಕುಮಾರಸ್ವಾಮಿ ಜೊತೆಲ್ಲ ಆರಾಮಾಗಿ ತಿನ್ಕೊಂಡು ಎಲ್ಲ ಅಧಿಕಾರಿಗಳು ನೆನೆಸ್ಕೊಂಡು ಅಲ್ಲಿ ಮಲಗಿದ್ದೆ. ಈಗ ಅವ್ರನ್ನ ಬೈಕೊಂಡು ಕೂತಿದ್ಯಾ? ಆವತ್ತಿನ ಕಾಲದಲ್ಲಿ ಇದೇ DK ಶಿವಕುಮಾರ್ ಅವ್ರನ್ನ, DK ಸುರೇಶ್ ಅವ್ರನ್ನ ಈ ಮಾಗಡಿಲಿ ನಿಂದೆ ಮಾಡಿಲ್ವಾ ಮಾಧ್ಯಮದ ಮುಂದೆ? ಅವ್ಯಪ್ತ ಶಬ್ದಗಳಿಂದ ನೀವು ನಿಂದಿಸಿಲ್ವಾ? ಇವತ್ತು ನಿಮ್ಮ ಕೆಲಸ ಗೆಲ್ಲಬೇಕು. ಈಗ ಇಲ್ಲಿ ಚಪ್ಪಾಳೆ ಎಲ್ಲ ಆಯ್ತದೆ. ನಿನ್ನ ಚಪ್ಪಾಳೆ ಏನಲ್ಲಪ್ಪ, ಅವ್ರು ಮಾಡೋದು ಮಾಡ್ತಾರೆ. ಅವರು ಕನಕಪುರದ ಬಂಡೆ. ಅವರು ಮಾಡ್ತೀವಿ ಅಂದರೆ ಮಾಡ್ತಾರೆ. ಅದರಲ್ಲಿ ಅವರ ಬಗ್ಗೆ ನಮಗೆ ಯಾವ ಸಂಶಯನೂ ಇಲ್ಲ. ಸರ್ಕಾರದ ಹಣ ತರೋದಾಗಲಿ, ಅಭಿವೃದ್ಧಿ ಮಾಡೋದಾಗಲಿ, ಮಾಡ್ತೀವಿ ಅಂತ ಕೆಲಸ ಮಾಡೋದ್ರಾಗಲಿ ಅವರು ಮೊದಲನೇ ಸ್ಥಾನದಲ್ಲಿ ಇದ್ದಾರೆ. ಅವರ ಬಗ್ಗೆ ನಮಗೆ ಗೌರವ ಇದೆ. ಆದರೆ ನೀನು ಇಷ್ಟು ವರ್ಷ ಏನು ಮಾಡ್ತಾ ಇದ್ದೆ? DK ಶಿವಕುಮಾರ್, ಸುರೇಶ್ ಅವರೇ ಬೇಕಾಗಿತ್ತಾ? ಇಲ್ಲಿವರೆಗೂ ನೀನೇನು ಮಾಡ್ತಿದ್ದೆ? ಇಲ್ಲ. ನೀನು ಹೆಂಗೆ ಅಂದರೆ ಯಾವಾಗ ಮಳೆ ಬರ್ತದೆ ಅವಾಗ ಕಡೆ ಛತ್ರಿ ಇಟ್ಬಿಡೋದು. ಈ ಕಡೆ ಬಂದರೆ ಈ ಕಡೆ, ಈ ಕಡೆ ಈ ಕಡೆ. ಇದು ನಿನಗೆ ಅಭ್ಯಾಸ ಆಗದೆ. ಆದರೆ ನಮ್ದು ಹಂಗಲ್ಲ. ನಾವು ಏನೂ ನೇರ ನೋಡಿ. ಇವತ್ತು ಅವ್ರ ಹೆಸರು ಮೇಲೆ ಏನೋ ಹಣ ತಂದಿದ್ದೀನಿ ಅಂತ ನೀನೆಲ್ಲ ತಂದಿರೋದು. ಸರ್ಕಾರ ಕೆಂಪೇಗೌಡರನ್ನು ಬಿಡುಗಡೆ ಮಾಡಿದೆ. ಈ ಬಿಡುಗಡೆ ಹಿಂದೆ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳ ಕೃಪಾ ಕಟಾಕ್ಷನೂ ಇದೆ. ಅದರಿಂದ ಮುಖ್ಯಮಂತ್ರಿಗಳಿಗೂ ಸಹ ಇದರ ಗಮನವನ್ನು ಸೆಳೆದಿದ್ದಾರೆ. ಮುಖ್ಯ ಯಾರು? DK ಶಿವಕುಮಾರ್, DK ಸುರೇಶ್ ಅವರು. ಇವರೆಲ್ಲರ ಒತ್ತಡದ ಮೇರೆಗೆ ರೇವಣ್ಣವರು ಇವತ್ತು ಮಾಗಡಿ ಕ್ಷೇತ್ರಕ್ಕೆ ಬರಲಿಲ್ಲ ಅಂದರೂ ಇವತ್ತು ಮಾಗಡಿ ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ಯಾವುದರಲ್ಲೂ ಹಿಂದೆ ಉಳಿದಿಲ್ಲ. ಅವರು ನಿರಂತರವಾಗಿ ಮಾಗಡಿ ಮೇಲೆ ಒಂದು ಪ್ರೀತಿ, ಬಾಂಧವ್ಯ, ವಿಶ್ವಾಸ, ಯಾರು ಹಿಂದೆ ಅವ್ರ ಹಿಂಬಾಲಕರಿದ್ದರು ಇವತ್ತು ಆ ಗೌರವವನ್ನು ಇಟ್ಕೊಂಡಿದ್ದಾರೆ. ಆಯಿತಾ? ಇದನ್ನೆಲ್ಲ ಹೊರತುಪಡಿಸಿ ನಿಮ್ದೇನಿದೆ? ನೀವು ಬಾಲಕೃಷ್ಣ ಅವ್ರ ಮೇಲೆ ಆರೋಪ ಮಾಡಿದ್ದೀರಲ್ಲ, ಬುಕ್ ಕಬಳಿಕೆ ಮಾಡಿದ್ದೀರ ಅಂತ, ದಾಖಲೆ ಬಿಡುಗಡೆ ಮಾಡದಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅದ್ಯಾವುದೋ ಸೈಬರ್ಗೂ ಏನೋ ಕಂಪ್ಲೇಂಟ್ ಮಾಡ್ತೀನಿ ಅಂದರು. ಸೈಬರ್ ಕ್ರೈಮ್. ಅಯ್ಯೋ, ತಪ್ಪೇ ಮಾಡಿದೆ. ನೀನು ಸೈಬರ್ಗಾನ ಕೊಡು, CBIಗಾನ ಕೊಡು, CBR ಕೊಡು. ನಾವು 24x ಕರ್ತಕಣ ಹೋಗಿ ರೆಡಿ ಇದ್ದೀವಿ. ಈಗ ನಿಮ್ಮವೇನ ಹಗರಣ ಇದ್ದರೆ ನೀವು ರೆಡಿ ಆಗ್ಬಿಡಿ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ದಾಖಲೆಗಳು ಬಿಡುಗಡೆ ಮಾಡ್ತೀರಾ ಸರ್? ಯಾರು? ಮಾಡ್ತೀನಿ. ಈಗ ನಾನು ಮಾತಾಡಿ ಎಷ್ಟು ದಿವಸ ಆಯಿತು?
ಒಂದು ಸರ್ಕಾರದ ಆದೇಶದ ಪ್ರಕಾರ 40 ದಿನ ಕಾಲಾವಕಾಶ ಬೇಕು. ಅದರಿಂದ ನಾವು ದಾಖಲೆ ವಿಷಯನ ಇವತ್ತು ಮಾತಾಡಲ್ಲ. ದಾಖಲೆಯನ್ನು ತಗೊಂಡು ಪ್ರತ್ಯಕ್ಷವಾಗಿ ನಿಮ್ಮ ಮುಂದೆನೇ ಕೂತ್ಕೋತೀನಿ, ಪ್ರಶ್ನೆ ಕೇಳ್ತೀನಿ. ಆ ಧರ್ಮದ ವಿಷಯದಲ್ಲಿ ಅದು ಏನೇ ಸಮಸ್ಯೆಗಳು ಬಂದರೂ ಎದೆ ಕೊಟ್ಟು ಇಲ್ಲೇ ನಿಂತ್ಕೊಂಡು ಅದನ್ನು ಪರಿಹರಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸರ್, ಚುನಾವಣೆ ವೇಳೆ ಅವ್ರಿಗೆ ಸಹಕಾರ ಕೊಟ್ಟರೆ ಮತ್ತು ಗೆಲ್ಲೋದಕ್ಕೆಲ್ಲ ನೀವು ಸಹಕಾರ ಕೊಟ್ಟಿದ್ರೆ ಈಗ ಯಾಕೆ ಸರ್ ಇಷ್ಟೊಂದು ಆರೋಪ? ಈಗ ನಾವು ಸಹಕಾರ ಕೊಟ್ಟಿದ್ದು ನಮ್ಮವರೊಬ್ರು ಇರಲಿ, ನಾನು ರಾಜಕೀಯಕ್ಕೆ ಬರ್ತಾ ಇಲ್ಲ, ಅದರಲ್ಲೊಬ್ಬ ನಾಯಕ ಇರಲಿ ಅನ್ನೋದು ನಮ್ಮ ಅಭಿಪ್ರಾಯ. ಬಂದರು, ಕೇಳಿದ್ರು, ಹಣಕ್ಕೋಸ್ಕರ ನಾನು ಎಲೆಕ್ಷನ್ ಮಾಡಿಲ್ಲ. ಆಯಿತಾ? ಅವ್ರಿಗೆ ಒಂದು ಬೇಡಿಕೆ ಇಟ್ಟಿದ್ದೆ, ನೋಡಪ್ಪ ನೀವು ಬಂದಿದ್ದೀರಿ ಸರ್, ನಮ್ಮ ಹತ್ರ ದುಡ್ಡಿಲ್ಲ, ನೀವು ಕೇಳೋ ದುಡ್ಡು ಕೊಡೋಕ್ಕಾಗಲ್ಲ ಸರ್, ಅದಕ್ಕೆ ನಿಮ್ಮ ಹತ್ರ ಬರೋಲ್ಲ ಅಂತ HSC ಬಾಲಕೃಷ್ಣ ಅವರು ನನ್ನ ನೇರವಾಗಿ ಕೇಳಿದ ಪ್ರಶ್ನೆ. ನಾನು ಹೇಳಿದೆ, ಯಾರ ಹತ್ರನೂ ಹಣ ಕೇಳೋದಿಲ್ಲ, ರಾಜಕೀಯ ಮಾಡೋದಿಲ್ಲ. ನಿಮ್ಮ ಏನೇ ಕೊಡ್ತೀನಿ ಅಂತಂದರು, ಏನೋ ನಿಮ್ಮ ಅಧಿಕಾರಿಗಳು ನಾವು ಕೊಡ್ತೀನಿ ಅಂತ ಅವರೇ ಅಂಶ ಒಡ್ಡಿದ್ರು, ನನಗೆ ಬೇಡ ಅಂತ ಹೇಳಿದವನು ನಾನು. ಯಾಕೆಂದರೆ ಎಲ್ಲ ರಾಜಕಾರಣ ನೋಡಿದ್ದೀನಿ, ಆಸೆ ಇಟ್ಕೊಂಡು ಬದುಕೋದ್ರಿಂದ ನಿರಾಸೆಯಿಂದ ಬಂದರೆ ಸಂತೋಷ ಪಡೋಣ, ಅದನ್ನು ಕೇಳೋದು ಬೇಡ ಅಂತ ನಾನು ಅವ್ರ ಮುಂದೆನೂ ಅವತ್ತು ಪ್ರಯತ್ನವಾಗಿ ನಾನು ಹೇಳಿದ್ದೆ. ಅದಾದ ನಂತರ ಅವರಲ್ಲಿ ನಮ್ಮಲ್ಲಿ ಒಂದು ವಿಚಾರ ಬಂತು, ಒಂದು ಕೆಲಸ ಮಾಡಿ, ನಾನು ದುಡ್ಡು ಕೇಳಲ್ಲ, ನಾನು ಎಲೆಕ್ಷನ್ ಮಾಡ್ತೀನಿ, ಗೆದ್ದ ಮೇಲೆ ಏನು ಮಾಡ್ತೀನಿ, ಏನು ಮಾಡ್ಬೇಕು ಹೇಳಿ. ಪ್ರತಿ ವರ್ಷ 70 ರಿಂದ 80 ಲಕ್ಷ ಕೆಂಪೇಗೌಡರ ಜಯಂತ್ಯೋತ್ಸವ ಖರ್ಚಾಗುತ್ತೆ, ಅದಕ್ಕೆ ನಿಮ್ಮ ಕೊಡುಗೆ ಏನು ಅಂದಾಗ ನಾನು 25 ಲಕ್ಷ ಕೊಡ್ತೀನಿ ಅಂತ ಅಂದರು. ಆಯಿತಾ? ಸಂತೋಷ. ಹಗಲು ರಾತ್ರಿ ದುಡ್ದಿದ್ದೀನಿ, ಇನ್ನೂ ನಂದು 16 ಲಕ್ಷ ನನಗೆ ಖರ್ಚು ಮಾಡಿರೋ ದುಡ್ಡು ಇನ್ನೂ ಕೊಟ್ಟಿಲ್ಲ, ನಾನೇನು ಕೇಳಕ್ಕೆ ಹೋಗಿಲ್ಲ, ಕಳಿಸ್ತೀನಿ ಅಂದವ್ರು ಕಳಿಸಿಲ್ಲ, ನಾಳೆ ಕಳಿಸ್ಬೋದು, ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಇಷ್ಟು ವಿಷಯದಲ್ಲಿ ನಮಗೂ ಅವ್ರಿಗೂ ಪ್ರಾರಂಭವಾಗಿದ್ದೆಲ್ಲಿ? ಕೆಂಪೇಗೌಡರ ಕಂದಕದ ವಿಷಯದಿಂದ ಪ್ರಾರಂಭವಾಯಿತಾ, ರಾಜಕೀಯದಿಂದ ಪ್ರಾರಂಭವಾಯಿತಾ? ನನ್ನ ಪ್ರಶ್ನೆ. ಹಣಕಾಸಿಂದ ಅವ್ರಿಗೂ ನಿಮಗೂ ಮನಸ್ತಾಪ ಆಯಿತು ಅಂತ. ಏನು ಹಣಕಾಸು ರೀ? ಕೊಟ್ಟರೆ ಕೊಡಲಿ, ಕೊಡಲಿಲ್ಲ ಎಷ್ಟೋ ಕಳ್ದೀನಿ, ಡೋಂಟ್ ಕೇರ್. ನಾನೇನು ಯಾರು ದುಡ್ಡಿಂದೆ ಮೂಲಾಜಿಂದೆ ಕೈ ಕೊಟ್ಟು ನಮ್ಮ ಅಪ್ಪನ ಕೆಲಸದಲ್ಲಿ ನಾನು ವಿಚಾರವಾಗಿ ಮನಸ್ತಾಪ ಮಾಡ್ಕೊಂಡಿದ್ದಾರೆ. ಆಯಿತು, ಕೊಡೋ ದುಡ್ಡು ಕೊಟ್ಬಿಡ್ಲಿ, ಆಮೇಲೆ ಜೊತೆಲಿ ಇರಲಿ ಬಿಡಿ, ನಾನೇನು ಕೊಡ್ಬೇಕಂತ ಇಲ್ವಲ್ಲ. ಮತ್ತೆ ಹೌದಪ್ಪ, ಹಂಗಿದ್ರೆ ನಮ್ಗೆ ಕೊಡೋಕೆ ಹೇಳಿ, ನಾವೀಗ ಕೊಡಿ ಅಂತ ಏನು ಬೇಡಿಕೆ ಇಟ್ಕೊಂಡು ಏನು ಮಾಧ್ಯಮ ಮುಂದೆ ಬಂದು ಬಿದ್ದೀವಾ? ನೀವೇನು ನ್ಯಾಲ್ಗೆ ಕೊಟ್ಟಿದ್ರಿ, ನ್ಯಾಲ್ಗೆ ಥರ ನಡ್ಕೊಳ್ಳಿ. ಇಲ್ಲ ನಾವು ಕೊಟ್ಟಿಲ್ವಾ ಅಂದರೆ ಬಿಟ್ಟು ಬಿಡಿ, ನಾವೇನು ಅದಕ್ಕೋಸ್ಕರ ಚರ್ಚೆ ಮಾಡೋದು ಬೇಡ. ನಮ್ಮ ಸಮಸ್ಯೆ ಹುಟ್ಟಿರೋದು ಕೆಂಪೇಗೌಡರ ಕಂದಕದ ವಿಚಾರದಲ್ಲಿ, ಕೆಂಪೇಗೌಡರ ಮಣ್ಣಿನ ವಿಚಾರದಲ್ಲಿ, ನೀವು ಮಾಡ್ತಿರೋ ದಬ್ಬಾಳಿಕೆ ವಿಚಾರದಲ್ಲಿ, ನೀವು ಕೆರೆಕಟ್ಟೆ ಮುಚ್ಚುವಂಥ ವಿಚಾರದಲ್ಲಿ ನೀವು ಸರಿ ಇಲ್ಲ ಅನ್ನುವಂಥ ಧ್ವನಿಯನ್ನು ಎತ್ತಿದನೇ ಹೊರತು ನನಗೆ ಏನು ಇದು ಕೊಡಿ, ಸರ್ಕಾರದಲ್ಲಿ ಒಂದು ಪೋಸ್ಟ್ ಕೊಡಿ, ಇಲ್ಲ ನೀವು ಸಂಪಾದನೆ ಮಾಡೋದು ನನಗೆ ಪಾರ್ಟ್ನರಿಗೆ ಏನೋ ಮಾಡ್ಕೊಳ್ಳಿ, ಇಲ್ಲ ಕಮಿಷನ್ ಕೊಡಿ, ಇಲ್ಲ ಏನೋ ನನಗೆ ಮಾಡಿ ಅಂತ ಯಾವತ್ತನ ಕೇಳಿದ್ದೀನ? ಇಲ್ಲ. ಅದ್ರ ಬಗ್ಗೆ ಏನಿದೆ? ಅದರಿಂದ ನೇರವಾಗಿದ್ದೀವಿ, ನೇರವಾಗಿ ಮಾತಾಡ್ತೀವಿ. ನಿಮಗೆ ಇದೆಯಲ್ಲ, ಏನು ಇವತ್ತೇನು ನೀವು ಮಾತಾಡಿದ್ದೀರಿ ತಲುಪಿಸಿ, ಅದನ್ನು ಇವತ್ತೇ ಅಲ್ಲ, ನೀವು ಯಾವತ್ತು ತಲುಪಿಸೋಕೆ ತಲುಪಿಸ್ಲಿಲ್ಲ ಅಂದರೆ ಆ ದುಡ್ಡಿಗೋಸ್ಕರ ನಾನೇನು ಜೀವನ ಮಾಡಲ್ಲ, ಎಷ್ಟೋ ಕಳೀತೀನಿ, ಕೆಲಸ ಅಲ್ಲ. ಆದರೆ ನೀವು ಕೆಂಪೇಗೌಡರು ಕಾರ್ಯಕ್ರಮಕ್ಕೆ ಎಷ್ಟು ಕೊಟ್ರಿ ಅಣ್ಣನ? 25 ಲಕ್ಷ ಕೊಡ್ತೀನಿ ಅಂದರೆ ಫಸ್ಟ್ ಟೈಮು ನಾನು ಗೆದ್ದಿದ್ದೀನಿ, ದುಡ್ಡಿಲ್ಲ, ಸರಳವಾಗಿ ಮಾಡಿ ಅಂದರೆ ಸರಳವಾಗಿ ಅಂದರೆ ಹಾರ ಹಾಕ್ಬಿಟ್ಟು ನಿಲ್ಲಿಸಿ, ಅದು ನನ್ನ ಮನಸ್ಸು ಒಪ್ಪೋದಿಲ್ಲ. ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಬೇಕು ಅಂತೇಳಿ ಅವತ್ತು 16,000 kg ಲಾಡು ಮಾಡಿಸಿ ಅವ್ರ ಕೈಲಿ ಹಂಚಿಸ್ದೆ. ಖರ್ಚಾಗಿದ್ದೆಷ್ಟು? 20 ಲಕ್ಷ. ಸುಮಾರಾಗಿ ಮಾಡಿದ್ದು 20 ಲಕ್ಷ ಖರ್ಚಾಯಿತು. ಅವ್ರು ಕೊಟ್ಟಿದ್ದೆಷ್ಟು? 5 ಲಕ್ಷ. ಯಾಕಂದರೆ ಸತ್ಯ ಯಾವತ್ತೂ ಸಾಯೋದಿಲ್ಲ. ಅದ್ರ ಮೇಲೆ ನಾವೇನು ಕೇಳಕ್ಕೆ ಹೋಗಲ್ಲ, ಅವ್ರು ಸುಮಾರು ಮಾಡಿದ್ರು, ಆದರೂ ನಾನು ತಡ್ಕೊಳ್ದಿರ ನಾನೇ ಮಾಡಿದ್ದು, ಹಂಗಾಗಿ ಅವ್ರ ಮೇಲೆ ನನ್ನ ಜವಾಬ್ದಾರಿ ಹೊರಿಸಿಲ್ಲ. ಈ ಸರಿ ಎರಡನೇ ಜಯಂತ್ಯೋತ್ಸವದಲ್ಲಿ ಹಣ ಕೇಳಿದಾಗ 5 ಲಕ್ಷ ಕೊಟ್ಟು ಮಾತು ನಿಲ್ಲಿಸೋದು. ಆಯಿತಾ? ಆಯಿತು. ನೀವು ಅನ್ನಾಕಕ್ಕೂ ನಿಮ್ಮ ಮನಸ್ಸಿಲ್ಲ ಅಂದಮೇಲೆ ಮಾಗಡಿ ತಾಲೂಕಿಗೆ ಬೇಡ, ನಾವು ದೇವ್ರು ಕೊಟ್ಟಂಗೆ ಇದೆ, ಎಲ್ಲ ನೋಡಿ ಎಲ್ಲ ಇದ್ದೀವಲ್ಲ, ಅದಕ್ಕೆ ಯಾಕೆ ಸಮಸ್ಯೆ ಅಂತ ನಾವು ಅದಕ್ಕೂ ಸರ್ ಈ ಬಾರಿ ಭಾಗವಹಿಸಿಲ್ಲ ಸರ್ ನೀವು? ಈ ಬಾರಿ ಸರ್ಕಾರದ ಹಣ ಈಗ ಕೈಲಿಂದ ಹಾಕ್ಕೊಂಡು ಮಾಡಿದರೆ ಎಲ್ಲರೂ ಹೊರಟೋಗ್ರು ಹಿಂದಕ್ಕೆ. ಇವಾಗ ಸರ್ಕಾರ ಕೊಟ್ಟಿತ್ತಲ್ವಾ, ಈಗ ಇವ್ರದ್ದೇ ದರ್ಬಾರು. ಹಂಗಾಗಿ ಇವತ್ತು ನಾವು ಕಣ್ಣಿಗೆ ಕಾಣ್ತಾ ಇಲ್ಲ. ಅವತ್ತು ದುಡ್ಡಿಲ್ದಾಗ, ಸಮಸ್ಯೆ ಇದ್ದಾಗ, ಮತ್ತು ನಮ್ಮ ಕೈಯಿಂದ ದುಡ್ಡುಗಳು ಹಾಕ್ಕೊಂಡು ಬೆಂಗಳೂರಿಗೆ ಹೋಗಿ ತಲುಪಿಸುವಾಗ, ಯಾಕಂದರೆ ದಿನ ನಮ್ಮದು ಹೋದಾಗ ಒಂದು 6 ಲಕ್ಷ 7 ಲಕ್ಷ 5 ಲಕ್ಷ ಖರ್ಚಾಗುತ್ತೆ. ಒಂದು ಡೇ ಜ್ಯೋತಿ ತೊಗೊಂಡ್ರೆ ಅಷ್ಟು ಖರ್ಚಾಗುತ್ತೆ. ಯಾರು ಕೊಟ್ಟಿದ್ರು? ಅವತ್ತು ಕೆಂಪೇಗೌಡರು ಬೇಕಾಗಿರಲಿಲ್ಲ. ಇವತ್ತು ಹಣ ಇದೆ, ಅಧಿಕಾರ ಇದೆ, ಇವತ್ತು ಜನ ಮೆಚ್ಕೋಬೇಕು,
ಕೆಂಪೇಗೌಡರು ಹಬ್ಬ ಮಾಡ್ತೀವಿ, ಕೆಂಪೇಗೌಡರು ಕೋಟೆ ಕೊಡ್ತೀವಿ, ಕೆಂಪೇಗೌಡರು ಸಮಾಧಿ ಹತ್ರ ಹಿಂಗೆ ಮಾಡ್ತೀವಿ, ಹಂಗೆ ಮಾಡ್ತೀವಿ. ನಾವೀಗೆಲ್ಲ ಕೆಂಪೇಗೌಡರು ಅಂದರೆ ಮಾಗಡಿ ಅಂದರೆ ನಾವು. ಅವತ್ತಿಂದ ಎಲ್ಲೋಗಿದ್ರು ಮಾಗಡಿ ಕೆಂಪೇಗೌಡರು? ಎಲ್ಲಿದ್ರಿ? ಏನಾಗಿತ್ತು ನಿಮಗೆ? ಯಾವ್ದಾನ ಬಂದರೆ ಎಲ್ಲ ನಮ್ಮವ್ರು, ಬರಲಿಲ್ಲ ಅಂದರೆ ಯಾವುದು ಬೇಡ, ಮೌನಂ ನಿಂತ್ಕೊ, ಮೌನ ಮಾಡ್ಕೊಂಡು ಅಲ್ಲಿಗೆ. ನೀವೇ ಹೇಳಿದ್ರಿ ಕಂದಕದ ವಿಚಾರದ ನನಗೂ ಬಾಲಕೃಷ್ಣ ಗಲಾಟೆ ಆಯ್ತು. ಗಲಾಟೆ ಆಯ್ತು ಅಂತ ಯಾರು ಹೇಳಿದ್ದು? ವೈಷಮ್ಯ ವೈ ಮನುಷ್ಯ ಅಲ್ಲ, ಮನಸ್ಸೇ ನಮಗೂ ಅವ್ರಿಗೂ ಮಾಡಿದಂಥ ಇದು ಘಟನೆಗಳು. ಈಗ ತಾವು ಹಿಂದೆ ರಾಜ್ಯದ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ನಾಮನಿರ್ದೇಶಕರಾಗಿದೆ, 5 ವರ್ಷ ಇದ್ರಿ. ಹೌದು, ಅವತ್ತೇ ತಾವು ಎಲ್ಲ ಕಂದಕಗಳಿಗೆ ಏನು ಬಂದೋಬಸ್ತ್ ಮಾಡ್ಬೋದಾಯ್ತಲ್ಲ ಸರ್? ಮಾಡಬೇಕಾಗಿತ್ತು. ಈಗ MLA ಆದವನಿಗೆ ಜವಾಬ್ದಾರಿ ಇಲ್ಲ, ನಮಗೊಬ್ಬ ಪ್ರಾಧಿಕಾರದ ನಾಮ ನಿರ್ದೇಶಕನಾದರೆ ಅಲ್ಲೇನು ಹೂವು ಕೊಟ್ಟಿದ್ರೆ ಮುಡ್ಕೊಂಡು ಕೂತ್ಕೊಳ್ಳೋಕ್ಕೆ? ಅದು ಸರ್ಕಾರದ ಆದೇಶ, ಸರ್ಕಾರ ಕೊಟ್ಟಿದ್ರೆ ಇದನ್ನು ಮಾಡೋದು ಇನ್ನೂ ಹೊತ್ತು ಮಾಡ್ತಿದ್ದೆ. ಅವತ್ತು ಯಾವ ಸರ್ಕಾರದ ದುಡ್ಡು ಇರಲಿಲ್ಲ, ಅವ್ರವ್ರ ಬದುಕೆ ಅವ್ರವ್ರು ಸಾಕಾಗಿತ್ತು. ಇವತ್ತು ಬಂದಿದೆ, ಇವತ್ತು ಮೀಸೆ ತಿರುಗಿಸ್ತಾರೆ. ಇವತ್ತು ಕೊಡ್ಲಿ ಬಿಟ್ಟು ನಾನೇ ಮಾಡ್ತೀನಿ, ಕೊಡಕ್ಕೆ ಹೇಳ್ರಿ. ನಿಮ್ಮ ಕಲ್ಪನೆ ಇದೆಯಾ ಅರಮನೆ ಮಾಡಿಬಿಡ್ತೀನಿ, ಕೊಡ್ರಿ, ನಮ್ಗೆ ನಂಬಿಕೆಗೆ ಕೊಡ್ರಿ ದುಡ್ಡನ್ನ ಮಾಡೋದಂತ ಹೇಳಿದ್ವಾ? ಯಾವ್ದನ್ನ ಕೇಳ್ಬೇಕಾದ್ರೆ ಪ್ರಶ್ನೆಗಳಿಗೂ ಅದಕ್ಕೊಂದು ಉತ್ತರ ಕೊಡುವಂತ ರೀತಿ ನೀತಿ ಸರಿ ಇಲ್ಲ. ಸರ್, ಈಗಾಗಲೇ ನೀಲಿ ನಕ್ಷೆ ತಯಾರು ಮಾಡಿದ್ದಾರೆ, ನೀಲಿ ನಕ್ಷೆ ತಯಾರಾಗಿದೆ ಈಗಾಗಲೇ ಮಾದರಿ ತರ. ಆ ರೀತಿ ಮಾಡೋದಕ್ಕೆ ಏನಾದ್ರು ನಿಮ್ಮ ಒಪ್ಪಿಗೆ ಇದೆಯಾ ಸರ್? ಅಲ್ಲಲ್ಲ, ಅವ್ರು ಏನು ಮಾಡ್ತಾರೆ ಈಗ ಕೇಳಿದ್ರೆ ಒಳ್ಳೇದು ಸರಿ ತಪ್ಪನ ಕೇಳೋಣ, ಮಾಡಲ್ಲ ಅಂದ್ರೆ ಮಾಡಲಿ, ನಾವು ಅದ್ರ ಪ್ರಶ್ನೆ ಮಾಡ್ತಾ ಇಲ್ಲ. ಸ್ವಾಗತಾರ್ಥ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಇದಕ್ಕೆ ಪ್ರತಿನಿಧಿಗಳಿಗೆ ನಾನು ಮಾಗಡಿ ನಮ್ಮ SC ಬಾಲಕೃಷ್ಣ ಅವ್ರಿಗೂ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಆದರೆ ನೀನು ಫಸ್ಟು ಬಾವಿ ತೋರಿಸೋ, ಕರೆಂಟ್ ತಗೋ, ಆಮೇಲೆ ಪಾಯ ಇಡಿ, ಅದ್ರ ಮೇಲೆ ಮನೆ ಕಟ್ಟು ಅಂತ ಹೇಳ್ತಾ ಇದ್ದೀನಿ. ಮನೆ ಕಟ್ಬಿಡ್ತೀನಿ, ಮನೆ ಕಟ್ತೀನಿ, ಹೆಂಗೆ ಕಟ್ತೀಯಪ್ಪ? ಕ್ರಮಬದ್ಧವಾಗಿ ಮಾಡು, ಅದನ್ನೇ ತಾನೇ ನಾವು ಕೇಳ್ತಾ ಇರೋದು. ಕಂತ್ಕ ಮುಚ್ಚಿಬಿಟ್ಟು ಕೋಟೆ ಹೆಂಗೆ ಕಟ್ತೀರಿ? ಯಾರು ಅದನ್ನು ಒಪ್ಕೊಳ್ತಾರೆ? ಇರೋ ಕೋಟೆ ಜೀರ್ಣೋದ್ಧಾರ ಮಾಡ್ತೀವಿ ಅಂತಾರೆ ಸರ್. ಜೀರ್ಣೋದ್ಧಾರ ಏನಾಗಿದ್ರೆ ಒಂದು ಬಾಗ್ಲಿಕ್ಕೆ ಯೋಗ್ಯತೆ ಎಲ್ಲ ಏನಾಗಿದೆ? ಬಾಗಿಲಿಗೆ ಕುರಿಕಾಯಿ ನಿಲ್ಲಿಸ್ಬಿಟ್ಟು ಬಾಗ್ಲಿಕ್ರೆ ಅರ್ಧ ಕೋಟೆ ಸೋರೋಯ್ತದೆ. ಅದನ್ನೇ ಮಾಡಿಲ್ಲ. ಅಭಿವೃದ್ಧಿ ಮಾಡ್ತೀನಿ ಇಲ್ಲಿ ಮಾಡ್ತಿದ್ದೆ, ಎಲ್ಲ ಅಡ್ಡ ಬಂದ್ಬಿಟ್ರು. ನಮ್ಮ ವಿರೋಧಿಗಳಿಗೆ ಇವತ್ತು ಗೊತ್ತಾಗ್ಬಿಡ್ಬೇಕು. ಏನು ಗೊತ್ತಾಗ್ಬಿಡ್ಬೇಕು? ಇಲ್ಲೊಂದು 6 ಪಿಲ್ಲರ್ ಹಾಕ್ಬಿಟ್ಟು ಇಲ್ಲೊಂದು ಕಮ್ಮನ್ ಎತ್ತಕ್ಕೆ ಅದು ಅಷ್ಟು ಗೊತ್ತಿಲ್ವಾ? ಊರವ್ರಿಗೆಲ್ಲ ಹೇಳ್ತೀರಿ ಬುದ್ಧಿನ. ಸರ್ಕಾರದ ಹಣ ಮನೆ ದುಡ್ಡಲ್ಲ, 100 ಕೋಟಿ 6 ಕೋಟಿ ಇದ್ದೆ ಯಾರ ಮನೆ ಅಡ್ಡ? ನಾವು ತೆರಿಗೆ ಹಣ ರೀ, ಯಾರ ಮನೆಯೂ ಹಣ ಅಲ್ಲ. ಅದನ್ನು DK ಶಿವಕುಮಾರ್ ಸದುಪಯೋಗಪಡಿಸ್ತಾ ಇದ್ದಾರೆ, ಅದಕ್ಕೆ ನಾವು ಸಂತೋಷ ಬೇಡ. ಆ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದಾರೆ, ನೀವು ನಿರ್ವಹಿಸಿ, ಅದರ ಸರ್ವಾಧಿಕಾರಿ ಆಗಬೇಡಿ. ಇದು ನಮ್ಮ ಒತ್ತಾಯ. ಕೆಂಪೇಗೌಡರ ಪುತ್ಥಳಿ ವಿಚಾರವಾಗಿ ಹಾಸ್ಪಿಟ್ಲ್ ಕಟ್ಟಬೇಕು ಅಂತ ಇದ್ದಾರಲ್ಲ, ಅದ್ರ ವಿಚಾರ ನೋಡಿ, ಕೆಂಪೇಗೌಡರ ಶಿಲೆ ಬದಲಾವಣೆ ಮಾಡೋ ದಿವಸನೇ ಅದು ಏನಾಗಬೇಕು ಮಾಗಡಿ ಅದು ಆಯ್ತದೆ. ನಾನು ಬೊಗಳನ ಎಲ್ಲ ಏನೋ ನಂದೇ ನೇಮಗಳಿದೆ, ಏನಾಗಬೇಕು ಅವತ್ತಿನ ಕಾಲಕ್ಕೆ ಆಗ್ತದೆ. ಅವತ್ತು ಏನೇ ಆದರೂ ಅದು ಹೊಣೆ SC ಬಾಲಕೃಷ್ಣ ಆಯಿತಾ? ಅವರು ಮಾಡಿಲ್ಲ, ಸರ್ಕಾರ ಮಾಡಿಲ್ಲ, ಅನಧಿಕೃತವಾಗಿ ಕೆಂಪೇಗೌಡರ ಶಿಲೆ ವಿನ್ಯಾಸ ಮಾಡಿಲ್ಲ. ಇಲ್ಲಿವರೆಗೂ ಅದ್ರ ಬಗ್ಗೆ ನಿಮ್ಗೆ ಗಮನ ಇಲ್ಲ. ಕೆಂಪೇಗೌಡರೊಂದು ಗೌರವ ಇಲ್ಲ. ಕೆಂಪೇಗೌಡರು ಒಂದು ಇತಿಹಾಸಕ್ಕೆ ತಿಳಿಸುವಂಥ ಒಂದು ದಿನ ಒಂದು ಕಾರ್ಯಕ್ರಮ ಮಾಡಿಲ್ಲ. ನಿಮಗೇನು ರೀ ಹಕ್ಕಿದೆ? ಹಕ್ಕಿರೋದು ಯಾರಿಗೆ? ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ಪ್ರತಿಷ್ಠಾಪನೆ ಮಾಡಿದಂಥವನು HM ಕೃಷ್ಣಮೂರ್ತಿ, ಆತನೇ ಮಾಡಬೇಕು, ಆತನೇ ಹೇಳಬೇಕು. ಯಾರೋ ಬಂದು ಮಾಡ್ದ, ಏನೋ ಮಾಡ್ದ ಅಂದರೆ ಏನಾಗಿದೆ? ಹೋಗಲಿ. ಇಷ್ಟು ದಿನ ಏನು ಮಾಡ್ತಿದ್ರಿ? 23 ವರ್ಷ. ಇವತ್ತು ಬಂದಿದ್ರಲ್ರಿ, ಎಷ್ಟು ವರ್ಷದಲ್ಲಿ ಹೋಗಿದ್ರಿ? ಹೋಗ್ಲಿ. ನಿಮ್ಮ ಮಾಗಡಿಲಿ ಯಾವನ ಇಷ್ಟು ಮೂರ್ತಿ ಅವಲ್ರಿ? ಅಂಬರೀಷ್ ಅವ್ರದ್ದಿದೆ, 5 ವರ್ಷ ಆಯಿತು, ಇನ್ನೂ ಅದ್ರ ಮೇಲೆ ಟಾರ್ಪಲ್ ತೆಗ್ದಿಲ್ಲ. ಮಾಡಬೇಡ ಅಂತ ಹೇಳಿದಿರಿ, ನನ್ನ ಮುಂದೆನೇ ಹೇಳಿದ್ರು, ಹಂಗಾಗಿ ತೆಗ್ದಿಲ್ಲ. ಎರಡನೇದು ವಿಷ್ಣುವರ್ಧನ್ದು ಶಿಲೆ ಇದೆ, ಅದನ್ನು ತೆರವು ಮಾಡ್ಬೇಕಂತೀವಿ. ಅಲ್ಲಿ ಕುರಿ ಮೇಕೆ ಬುಟ್ಟಿಗಳು ಸಾಮಾನುಗಳು ಗೋಣಿ ಚೀಲಗಳೆಲ್ಲ ಮಾರ್ತಾವ್ರೆ. ಅದಕ್ಕೆ ಅದ್ರ ಮುಂದೆಗಡೆ ಅದಕ್ಕೆ ಬೆಲೆ ಇಲ್ಲ, ಆಯಿತಾ? ಈಗ NAS ಒಳಗಡೆ ಗಾಂಧಿ ಸ್ಟ್ಯಾಚ್ ಮಾಡಿದ್ದಾರೆ. ಆ ಸ್ಟ್ಯಾಚನ್ನು ಉಳಿಸ್ಕೊಳ್ಳೋದಕ್ಕೆ ಸರಿ ಜಾಗದಲ್ಲಿದೆ, ಬೇಕಾದ್ರೆ ರಸ್ತೆ ಎಷ್ಟು ಬೇಕಾದ್ರೂ ಅಗಲೀಕರಣ ಮಾಡ್ಬೋದು. ಅದ್ರ ಬಗ್ಗೆಯೂ ನಿಮ್ಮ ತಕರಾರಿದೆ. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದ ಶಿಲ್ಪಿ ಇದ್ದಾರೆ, ಅವ್ರನ್ನ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಇಟ್ಟಿದ್ದೀರಿ ನೀವು, ಮುನ್ಸಿಪಾಲ್ ಮುಂದೆಗಡೆ. ಈಗ ಅದ್ರ ಬಗ್ಗೆ ನೀವು ಇನ್ನೂ ಚರ್ಚೆ ಮಾಡಿಲ್ಲ, ಯಾಕಂದರೆ ಈ ಕಡೆ ಕೆಳಗಡೆ ಹೊಡೆದ್ಮೇಲೆ ಚರ್ಚೆ ಮಾಡ್ತೀರ ಅನ್ನೋದು ಗೊತ್ತಿಲ್ಲ. ಅಂದರೆ ನಿಮ್ಮಲ್ಲಿ ವಿರೋಧನ ಸಂಪೂರ್ಣವಾಗಿ ಅಭಿವೃದ್ಧಿ ಹೆಸರಲ್ಲಿ ಈ ಮಾಗಡಿನ
ದಾರಿದ್ರ್ಯ ಕೊಂಪೆಗಳು ಮಾಡೋಕ್ಕಂತ ಹೊರಟಿದ್ದೀರಾ ಅಂತ ನನಗನ್ನಿಸಿದೆ. ಆದರೆ ನಾನು ಇರೋವರೆಗೂ ಈ ಮಾಗಡಿಗೆ ದಾರಿದ್ರ್ಯ ಮಾಡೋದಕ್ಕೂ ಬಿಡೋದಿಲ್ಲ, ಅನಾಚಾರಗಳು ಮಾಡೋಕ್ಕೂ ಬಿಡೋದಿಲ್ಲ. ಏನೇ ತಪ್ಪಿದರೂ ನಾನು ಖಂಡಿಸೋಕ್ಕೆ ನಾನು ಈ ಮಣ್ಣಿನ ಮಗನಾಗಿದ್ದೀನಿ, ನಿರಂತರವಾಗಿ ಖಂಡಿಸ್ತೀನಿ. ಅದನ್ನು ಸತ್ಯವನ್ನು ಮಾಧ್ಯಮದ ಮುಖೇನ ಜನದ ಮುಂದೆ ತರ್ತೀನಿ. ಅದರಲ್ಲಿ ತಪ್ಪಿದರೆ ನಾನು ಎಲ್ಲ ಜವಾಬ್ದಾರಿಗೂ ನಾನು ಕಾರಣಕರ್ತನಾಗ್ತೀನಿ. ಹಂಗಾಗಿ ಅದು ಯಾವುದೋ ಸೈಬರ್ಗೋ ಇನ್ನೊಂದಕ್ಕೋ ಮಾಡೋಕ್ಕೆ ನಾನು ಕಳ್ಳನೂ ಅಲ್ಲ, ಗೋಮಾಳ ಕದ್ದಿರೋನು ಅಲ್ಲ, ಇನ್ನೊಬ್ಬರ ಹೆಸರು ಮಾಡಿಸಿರೋನು ಅಲ್ಲ, ಅರಣ್ಯ ಒತ್ತುವರಿ ಮಾಡಿಸ್ತಾನೂ ಅಲ್ಲ, ಕೆರೆಗಳು ಮುಚ್ಚೋನೂ ಅಲ್ಲ. ಏನಂತ ಕೊಡ್ತೀಯಪ್ಪ? ಹಾಂ, ರೌಡಿ ಅಂದ್ರೇನು? ನಮ್ಮನ್ನು ಹಿಂಗೆ ತಲೆಲ್ಟೆ ಮಾಡ್ತಾರಲ್ಲ, ಬೇಕು ಅಂತ ಕೆರ್ಕೊಂಡು ಅವಾಗ ತಲೆ ಮೇಲೆ ಹೊಡೆಯೋದಕ್ಕೆ ರೌಡಿ ಅನ್ನೋದು. ಏನು ಭಿಕ್ಷೆ ಮಾಡೋಕೆ ಹೋಗ್ತಾರೆ ರೌಡಿಗಳು? ಹಾಂ, ಈ ಬೇಡದ ಅವತಾರಕ್ಕೆ ಆದ್ಮೇಲೆ ಏನು ಮಾಡ್ಬೇಕು? ಅವ್ರಿಗೆ ತಲೆ ಮೇಲೆ ಬಿಡ್ಬೇಕು, 4 ತಲೆ ಮೇಲೆ ಬಿಟ್ರೆ ಅವ್ನು ರೌಡಿ. ಹಾಂ, ಇಲ್ಲ ಬೇರೆ ಏನೋ ಮಾಡೋರ? ಇಲ್ಲ ಅಲ್ಲಲ್ಕೊಂಡು ಕೆಲಸ ಮಾಡೋರ? ಏನು ಮಾಡಿದ್ದಾರೆ? ಯಾರೂ ತಪ್ಪು ಮಾಡಿದ್ರೆ ಇಲ್ಲಿಗೆ ಮೇಷ್ಟ್ರುಗಳು ಹೊಡಿಯಲ್ವಾ ಮಕ್ಕಳಿಗೆ? ಮನೇಲಿ ತಂದೆ ತಾಯಿ ಹೊಡಿಯಲ್ಲ ತಪ್ಪು ಮಾಡಿದ್ರೆ? ಹಂಗೆ ಯಾವನು ತಿಗಾಕೊಬ್ಬ ಮಾಡ್ತಾರೆ, ಅವ್ರಿಗೆ ಅತಿರೇಕವಾಗಿ ಹೋಗಿ ಮಾಡಬಾರ್ದು ಮಾಡಿದಾಗ ಯಾವನಿಗೋ ಒಬ್ಬನ ಉಷ್ಣ ಆಗ್ತದೆ. ಇದು ಮಾಡ್ತಾರೆ ಸರಿ ಇಲ್ಲ ಅಂತ ಕೇಳಿದಾಗ ಪ್ರತಿ ಉತ್ತರ ಬಂದಾಗ ತಲೆ ಮೇಲೆ ಮೊಡಕ್ತಾರೆ. ಆ ಮೊಟಕಕ್ಕೆ ನೀನು ದೊಡ್ಡ ರೌಡಿ ನೀನು ರೋಲ್ ಕಾಲ್ ಮಾಡಿದೀವ? ಅದಕ್ಕೆ ಅರ್ಥ ಗೊತ್ತಿಲ್ಲದೆ ಮಾತಾಡೋ ಜನಕ್ಕೆ ನಾವು ಉತ್ತರ ಕೊಡೋದು ಬೇಡ. ಹಾಗಾಗಿ ಮಾಗಡಿ ಅಭಿವೃದ್ಧಿಗೆ ನಾವು SC ಬಾಲಕೃಷ್ಣ ಜೊತೆಲೆ ಕೈ ಜೋಡಿಸ್ತೀವಿ. ಆದರೆ ಅದು ನಾವು ಏನು ಹೇಳಿದ್ದೀವಿ ಆ ಕ್ರಮಬದ್ಧವಾಗಿ ಮಾಡಿ, ಆಯಿತಾ? ಯಾರೋ ಬಂದು ಏನೋ ಆಯಿತು ಅವೆಲ್ಲ ಡೋಂಟ್ ಕೇರ್, ಅವೆಲ್ಲ ನಾನು ಮಾತಾಡೋಕ್ಕೆ ಹೋಗಲ್ಲ. ಅದ್ರ ಬಗ್ಗೆ ಸಮಸ್ಯೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಳೆ ಬರ್ತಾ ಇದೆ.